ಸ್ನೇಹಿತರೆ, ಜಿಮ್ಗೆ ಹೋಗಿ 2 ಗಂಟೆ ವರ್ಕೌಟ್ ಮಾಡೋಕೆ ನಮ್ಮ ಹತ್ರ ಟೈಮೇ ಇಲ್ಲ. ಕಾಲೇಜ್ಗೆ ಹೋಗ್ಬೇಕು, ನೋಟ್ಸ್ ಬರಿಬೇಕು, ಮನೆ ಕೆಲಸ ಮಾಡಬೇಕು, ಟೈಮ್ ಎಲ್ಲಿ ಸಿಗುತ್ತೆ? ಅಥವಾ ನಾನು ಆಫೀಸ್ಗೆ ಹೋಗ್ತೀನಿ, 9 ರಿಂದ 6 ಗಂಟೆ ತನಕ ಕೆಲಸ, ಆಮೇಲೆ ಟ್ರಾಫಿಕ್, ಮನೆಗೆ ಬರೋಷ್ಟಲ್ಲಿ ಸುಸ್ತಾಗತ್ತೆ, ಇನ್ನು ಜಿಮ್ ಯಾವಾಗ ಮಾಡ್ಬೇಕು? ಹೀಗೆ ಎಕ್ಸಾಮ್, ಅಸೈನ್ಮೆಂಟ್ ಅಂತ ಸಾವಿರಾರು ನೆಪಗಳು ನಮ್ಮನ್ನ ಹಿಡಿದಿಡುತ್ತೆ. ನಮ್ಗೆ ಫಿಟ್ ಆಗಿರ್ಬೇಕು ಅಂತ ಆಸೆ ಇದೆ, ಆದ್ರೆ ಟೈಮ್ ಇಲ್ಲ ಅನ್ನೋದು ಎಲ್ಲರ ಕಥೆ. ಹಾಗಾದ್ರೆ ಬಾಡಿ ಬಿಲ್ಡ್ ಮಾಡೋಕೆ ನಿಜವಾಗ್ಲೂ 2 ಗಂಟೆ ಬೇಕಾ ಅಥವಾ ಬರೀ 30 ನಿಮಿಷ ಸಾಕಾ? ಹೌದು ಸ್ನೇಹಿತರೆ, ಕೇವಲ 30 ನಿಮಿಷ ಸಾಕು. ನೀವು ಒಂದು ನೆಟ್ಫ್ಲಿಕ್ಸ್ ನ ಎಪಿಸೋಡ್ ನೋಡೋ ಟೈಮ್ ಅಷ್ಟು. ನಿಮ್ಗೆ ಯಾಕೆ 2 ಗಂಟೆ ಬೇಕು ಅಂತ ಅನ್ಸುತ್ತೆ ಅಂದ್ರೆ ಅದು ನಮ್ಮ ಸೋಷಿಯಲ್ ಮೀಡಿಯಾದಿಂದ. ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು, ಬಾಡಿ ಬಿಲ್ಡರ್ಸ್ ಬೇವರಲ್ಲಿ ನೆನೆದು ನೋ ಪೇನ್ ನೋ ಗೇನ್ ಅಂತ ಹಾಕಿರ್ತಾರೆ. ನಮ್ಗೆ ಅನ್ಸುತ್ತೆ ಹೋದ್ರೆ ದಿನಕ್ಕೆ 2 ಗಂಟೆನೆ ಹೋಗ್ಬೇಕು, ಇಲ್ಲ ಅಂದ್ರೆ ಬೇಡವೇ ಬೇಡ ಅಂತ. ಆದ್ರೆ ಅದು ತಪ್ಪು. ಅದು ಪ್ರೊಫೆಷನಲ್ ಅಥ್ಲೆಟಿಕ್ ಗಳಿಗೆ ಮಾತ್ರ. ನಮ್ಮಂತ ಸಾಮಾನ್ಯ ಜನರಿಗೆ ಸ್ವಲ್ಪ ಫಿಟ್ ಆಗಿರೋಕೆ ಏನು ಮಾಡದೇ ಇರೋದಕ್ಕಿಂತ ಏನಾದ್ರೂ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಸಾಕು. ಈಗ ಇಲ್ಲೇ ಕೆಲಸಕ್ಕೆ ಬರೋದು ನಮ್ಮ ಬಾಡಿ ವೆಯ್ಟ್ ಟ್ರೈನಿಂಗ್. ಇದಕ್ಕೆ ಜಿಮ್ ನ ದುಬಾರಿ ಮಷಿನ್ಗಳು ಬೇಡ, ಜಿಮ್ ನ ಮೆಂಬರ್ಶಿಪ್ ಬೇಡ, ಬರೀ ನಿಮ್ಮ ದೇಹ ಮತ್ತೆ 30 ನಿಮಿಷದ ಫೋಕಸ್ ಸಾಕು. ಸೈನ್ಸ್ ಏನ್ ಹೇಳುತ್ತೆ? ಈ 30 ನಿಮಿಷದ ವಿಷಯವನ್ನ ನಾವು 2 ಭಾಗ ಆಗಿ ಮಾಡೋಣ. ಮೊದಲನೇದು ಆರೋಗ್ಯ. 2022ರ ಒಂದು ದೊಡ್ಡ ರಿಸರ್ಚ್ ಪ್ರಕಾರ ವಾರಕ್ಕೆ ಕೇವಲ 30 ರಿಂದ 60 ನಿಮಿಷದ ವ್ಯಾಯಾಮ ಹಾರ್ಟ್ ಡಿಸೀಸ್ ಮತ್ತೆ ಕ್ಯಾನ್ಸರ್ ಅಂತಹ ಅಪಾಯಗಳಿಂದ ದೂರ ಇಡುತ್ತೆ. ಅಂದ್ರೆ ಆರೋಗ್ಯವಾಗಿರಲು ನಿಮಗೆ ದಿನಕ್ಕೆ 30 ನಿಮಿಷ ಸಾಕು. ಎರಡನೇ ಭಾಗ ಮಸಲ್ ಬಿಲ್ಡಿಂಗ್. ವಾರಕ್ಕೆ 10 ರಿಂದ 20 ಸೆಟ್ ಮಾಡೋದು ಬೆಸ್ಟ್ ಅಂತ ಸೈನ್ಸ್ ಹೇಳುತ್ತೆ. ಆದ್ರೆ ಒಂದು ಟ್ವಿಸ್ಟ್ ಇದೆ. ನೀವು ವಾರಕ್ಕೆ ಕೇವಲ 5 ಸೆಟ್ ಮಾಡಿದ್ರು ಕೂಡ ನಿಮ್ಗೆ 70 ರಿಂದ 75% ರಿಸಲ್ಟ್ ಸಿಗುತ್ತೆ. ಇದನ್ನೇ ನಾವು ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ ಅಂತ ಕರಿತೀವಿ. ನೀವು ಕಡಿಮೆ ಶ್ರಮ ಹಾಕಿ 70% ರಿಸಲ್ಟ್ ಅನ್ನ ಪಡಿಬಹುದು. ಜನ ಏನು ಜಿಮ್ಗೆ ಹೋಗ್ತಿದೀಯಾ ಅಂತ ಕೇಳೋ ಹಾಗೆ ರಿಸಲ್ಟ್ ಬರುತ್ತೆ. 30 ನಿಮಿಷದಲ್ಲಿ ನೀವು ಒಂದೊಂದೇ ಮಸಲ್ ನ ಟ್ರೈನ್ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಕಾಂಪೌಂಡಿಂಗ್ ಮೂವ್ಮೆಂಟ್ಸ್ ಗಳನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪುಲ್ ಅಪ್ಸ್, ಇದರಲ್ಲಿ ಬೆನ್ನು, ಬೈಸೆಪ್ಸ್ ಎಲ್ಲವೂ ಒಂದೇ ಸಲ ಟ್ರೈನ್ ಆಗುತ್ತೆ. ಪುಷ್ ಅಪ್ಸ್, ಇದರಲ್ಲಿ ಚೆಸ್ಟ್, ಶೋಲ್ಡರ್, ಟ್ರೈಸೆಪ್ಸ್ ಎಲ್ಲದಕ್ಕೂ ಕೆಲಸ ಕೊಡುತ್ತೆ. ಸ್ಕ್ವಾಟ್ಸ್, ಇದರಲ್ಲಿ ನಿಮ್ಮ ಕಾಲು ಎಲ್ಲವೂ ಸ್ಟ್ರಾಂಗ್ ಆಗುತ್ತೆ. ನೀವು ಕೇವಲ 30 ನಿಮಿಷ ವರ್ಕೌಟ್ ಮಾಡಿ ಅಥವಾ 3 ಗಂಟೆನೆ ಮಾಡಿ, ಆಹಾರ ಸರಿ ಇರ್ಲಿಲ್ಲ ಅಂದ್ರೆ ಬಾಡಿನೇ ಬರೋದಿಲ್ಲ. ನಮ್ಮ ಇಂಡಿಯನ್ ಹುಡುಗರು ನಾವು ದಿನಕ್ಕೆ 2 ಮೊಟ್ಟೆ ತಿಂತೀವಿ, ಜೊತೆಗೆ ಬೇಳೆ ತಿಂತೀವಿ ಅಂತಾರೆ. ಆದ್ರೆ ಅದು ಸಾಕಾಗೋದಿಲ್ಲ. ನಿಮ್ಮ ಬಾಡಿ ವೆಯ್ಟ್ ಗಿಂತ ನೀವು 1.5 ಪಟ್ಟು ಹೆಚ್ಚು ಪ್ರೋಟೀನ್ ಅನ್ನ ತಗೋಬೇಕು. ಅಂದ್ರೆ ಉದಾಹರಣೆಗೆ ನಿಮ್ಮ ವೆಯ್ಟ್ 60 kg ಇದ್ರೆ ನಿಮ್ಗೆ 90 ರಿಂದ 120 ಗ್ರಾಮ್ ಪ್ರೋಟೀನ್ ಬೇಕು. ಮಸಲ್ ಜಿಮ್ ಅಲ್ಲಿ ಬೆಳೆಯೋದಿಲ್ಲ, ನೀವು ಮಲಗಿದ್ದಾಗ ಬೆಳೆಯುತ್ತೆ. ಅಂದ್ರೆ ದಿನಕ್ಕೆ 7 ರಿಂದ 8 ಗಂಟೆ ನಿದ್ದೆ ಕಡ್ಡಾಯ. ಈಗ ಬರೋದು ಮೇನ್ ಪಾರ್ಟ್. ಈ 30 ನಿಮಿಷದ ವರ್ಕೌಟ್ ಪ್ಲಾನ್ ಹೇಗಿರ್ಬೇಕು? ಇಲ್ಲಿ ನಾವು 20 ಎಕ್ಸರ್ಸೈಸ್ ಅನ್ನ ಮಾಡೋದಿಲ್ಲ, ಬದಲಿಗೆ ಫೋಕಸ್ ಇಟ್ಟು ಇಂಟೆನ್ಸಿಟಿ ಮೇಲೆ ಕೆಲಸ ಮಾಡ್ತೀವಿ. ಭಾಗ 1 ವಾರ್ಮ್ ಅಪ್, 3 ರಿಂದ 5 ನಿಮಿಷ. ಬೆಡ್ ಮೇಲಿಂದ ಎದ್ದ ತಕ್ಷಣ ಬಾಡಿ ಜಾಮ್ ಆಗಿರುತ್ತೆ, ಹಾಗಾಗಿ ಡೈರೆಕ್ಟ್ ಆಗಿ ಪುಲ್ ಅಪ್ಸ್ ಅನ್ನ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಜಂಪಿಂಗ್ ಜಾಕ್ಸ್ ಮಾಡಿ, ಆರ್ಮ್ ಸರ್ಕಲ್ ಮಾಡಿ, ಲೈಟ್ ಆಗಿ ಸ್ಕ್ವಾಟ್ಸ್ ಅನ್ನ ಮಾಡಿ. ಬಾಡಿಗೆ ಸಿಗ್ನಲ್ ಕೊಡಿ, ಈಗ ಕೆಲಸ ಮಾಡೋ ಟೈಮ್ ಬಂದಿದೆ ಅಂತ. ಭಾಗ 2 ಮೇನ್ ವರ್ಕೌಟ್, 15 ರಿಂದ 20 ನಿಮಿಷ. ಇಲ್ಲಿ ಬರೀ ಕಾಂಪೌಂಡಿಂಗ್ ಮೂವ್ಮೆಂಟ್ಸ್ ಅನ್ನ ಮಾಡಬೇಕು, ಫಾರ್ಮ್ ಚೆನ್ನಾಗಿರ್ಬೇಕು. ಮೊದಲನೇದು ಪುಷ್ ಅಪ್ಸ್. ಇದರ 3 ರಿಂದ 4 ಸೆಟ್ಸ್ ಅನ್ನ ಹಾಕಿ. ಎಲ್ಲಿವರೆಗೂ ಅಂದ್ರೆ ನೀವು ಇನ್ನೊಂದು ಪುಷ್ ಅಪ್ಸ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋವರೆಗೂ. ಪುಲ್ ಅಪ್ಸ್ ಅಥವಾ ಇನ್ವರ್ಟೆಡ್ ರೋಸ್. ನಿಮ್ಮ ಮನೆಯಲ್ಲಿ ಪುಲ್ ಅಪ್ ಬಾರ್ ಇದ್ರೆ ಅದನ್ನ ಯೂಸ್ ಮಾಡಿ, ಇಲ್ಲದಿದ್ರೆ ರೋಸ್ ಮಾಡಿ. ಇದರ 3 ರಿಂದ 4 ಸೆಟ್ಸ್ ಅನ್ನ ಹಾಕಬೇಕು. ಬಾಡಿ ವೇಟ್ ಸ್ಕ್ವಾಟ್ಸ್, ಇದನ್ನು ಕೂಡ 3 ರಿಂದ 4 ಸೆಟ್ಸ್ ಅನ್ನ ಹಾಕಬೇಕು. ಇದರಲ್ಲಿ ರೆಪ್ಸ್ ಸ್ವಲ್ಪ ಜಾಸ್ತಿ ಇರಲಿ, 15 ರಿಂದ 20. ಇನ್ನೂ ಸ್ವಲ್ಪ ಕಷ್ಟ ಆಗ್ಬೇಕು ಅಂದ್ರೆ ನೀವು ಜಂಪಿಂಗ್ ಸ್ಕ್ವಾಟ್ಸ್ ಅನ್ನ ಟ್ರೈ ಮಾಡಿ. ಭಾಗ 3 ಕೋರ್ ಮತ್ತೆ ಎಕ್ಸ್ಟ್ರಾಸ್, 5 ರಿಂದ 8 ನಿಮಿಷ. ನಿಮ್ಮ ಉಳಿದಿರೋ ಸ್ವಲ್ಪ ಶಕ್ತಿಯನ್ನ ಇಲ್ಲಿ ಬಳಸಿ. ಮೊದಲನೇದು ಪ್ಲಾಂಕ್, 2 ರಿಂದ 3 ಸೆಟ್, ಕನಿಷ್ಠ 1 ನಿಮಿಷ ಹೋಲ್ಡ್ ಮಾಡೋಕೆ ಟ್ರೈ ಮಾಡಿ. ಎರಡನೇದು ಲಂಜಸ್, ಕಾಲುಗಳ ಸ್ಟ್ರೆಂತ್ ಗಾಗಿ ಇದರ 2 ಸೆಟ್ ಅನ್ನ ಮಾಡಿದ್ರೆ ಸಾಕು. ಇದರ ತುಂಬಾ ವೆರೈಟೀಸ್ ಇದೆ. ಡೈಮಂಡ್ ಪುಷ್ ಅಪ್ಸ್ ಅನ್ನ ಮಾಡಬಹುದು, ಅಥವಾ ಶೋಲ್ಡರ್ ಬೆಳೆಯೋಕೆ ಪೈಕ್ ಪುಷ್ ಅಪ್ಸ್ ಅನ್ನ ಮಾಡಬಹುದು. ಇದನ್ನ ಕೂಡ 2 ಸೆಟ್ ಹಾಕ್ಬೇಕು. ಭಾಗ 4 ಕೂಲ್ ಡೌನ್, 2 ರಿಂದ 3 ನಿಮಿಷ. ಈಗ ಕೆಲಸ ಮುಗಿತು, ಬಾಡಿಯನ್ನ ಶಾಂತ ಮಾಡಿ, ಹಗುರವಾಗಿ ಸ್ಟ್ರೆಚಿಂಗ್ ಮಾಡಿ, ದೀರ್ಘವಾಗಿ ಉಸಿರಾಡಿ. ಅಷ್ಟೇ, ಕೆಲಸ ಮುಗೀತು. ನೀವು ಆಫೀಸ್ ಅಥವಾ ಕಾಲೇಜ್ಗೆ ಹೋಗಲು ರೆಡಿ. ಇಲ್ಲಿ ಹೊಸದಾಗಿ ವರ್ಕೌಟ್ ಶುರು ಮಾಡೋರಿಗೆ ಒಂದು ಡೌಟ್ ಬರುತ್ತೆ, ರೆಪ್ಸ್ ಅಂದ್ರೇನು ಮತ್ತೆ ಸೆಟ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಒಂದು ಎಕ್ಸರ್ಸೈಸ್ ಅನ್ನ ನೀವು ಎಷ್ಟು ಸರಿ ಮಾಡ್ತೀರಾ ಅನ್ನೋದು ರೆಪ್ಸ್ ಆಗಿ ಬರುತ್ತೆ, ಅದನ್ನ ಎಷ್ಟು ಸರಿ ರಿಪೀಟ್ ಮಾಡ್ತೀರಾ ಅನ್ನೋದು ಸೆಟ್ಸ್ ಆಗಿ ಬರುತ್ತೆ. ಅಂದ್ರೆ ನೀವು 10 ಪುಷ್ ಅಪ್ಸ್ ಅನ್ನ ಒಂದೇ ಸರಿ ಮಾಡ್ತೀರಾ, ಅದು ರೆಪ್ಸ್. ಆ 10 ಪುಷ್ ಅಪ್ಸ್ ಅನ್ನ 4 ಸರಿ ರಿಪೀಟ್ ಮಾಡ್ತೀರಾ, ಅದು ಸೆಟ್ಸ್. ನೆನಪಿಡಿ, ಕೇವಲ 30 ನಿಮಿಷ ಸಾಕು, ಆದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಇರ್ಲೇಬೇಕು. ವಾರಕ್ಕೆ ಒಮ್ಮೆ ಮಾಡಿದ್ರೆ ರಿಸಲ್ಟ್ ಬರೋದಿಲ್ಲ, ವಾರಕ್ಕೆ 4-5 ದಿನ, ಹೀಗೆ 6 ತಿಂಗಳು ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಕಾಣುತ್ತೆ. ಪರ್ಫೆಕ್ಟ್ ಟೈಮ್ ಬರ್ಲಿ ಅಂತ ಕಾಯ್ಬೇಡಿ, ಅದು ಯಾವತ್ತಿಗೂ ಬರೋದಿಲ್ಲ. ಈಗಲೇ ಟೈಮರ್ ಅನ್ನ ರೆಡಿ ಮಾಡಿ. ರೆಡಿ ಆಗಿದ್ರೆ ಕೆಳಗೆ ಎಸ್ ಅಂತ ಕಮೆಂಟ್ ಮಾಡಿ, ವರ್ಕೌಟ್ ಅನ್ನ ಶುರು ಮಾಡಿ.